ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂದರೆ ಭೂಮಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ವೆಲ್ಕಮ್. ಸೊ ಇದು ಬಂದು ನಾನು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ತೆಗ್ದಿರೋ ಅಂಥ ವ್ಲಾಗ್ನ ನಾನು ಪೋಸ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಪಿಂಪಲ್ ಆಗಿದೆ, ಅದಕ್ಕೋಸ್ಕರ ಕ್ರೀಮ್ ಹಚ್ಕೊಂಡಿದ್ದೀನಿ. ಸೊ ಯಾವಾಗೂ ಹಚ್ಕೊಂಡಿರ್ತೀನಿ ಅಂದರೆ ನನಗೆ ಪಿಂಪಲ್ ಆಗಿಬಿಟ್ರೆ ಅಲ್ಲಿ ಸುತ್ತಿಗೂ ರೆಡ್ ಆಗಿಬಿಟ್ಟು ಮಾರ್ಕ್ ಆಗಿಬಿಡುತ್ತೆ, ಅದಕ್ಕೋಸ್ಕರನೇ. ಸೊ ನಾನು ನೈಟ್ ಡೇ ಎನಿ ಟೈಮ್ ನಾನು ಮನೇಲಿ ಇರಬೇಕಾದ್ರೆ ಹಚ್ಕೊಂಡೇ ಇರ್ತೀನಿ. ಆಚೆ ಕಡೆ ಹೋದಾಗ ಹಚ್ಕೊಳ್ಳಲ್ಲ, ಯಾಕೆಂದರೆ ಸಣ್ಣ ರೇಸಸ್ ಬೀಳಬಾರ್ದು ಅಂತ ಅಷ್ಟೇ. ಸೊ ಇದು ಬಂದು ವೆಡ್ನೆಸ್ಡೇ ಮತ್ತು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ತೆಗ್ದಿರೋ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ತಮ್ಮನೇಲ್ಸಲ್ಲಿ ನೋಡಿರ್ತೀರ ಏನು ವ್ಲಾಗು ಅಂತ. ಸೊ ನಾನು ಫುಲ್ ನಾನು ತೊಗೊಂಡಿರೋ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ. ಸೊ ವಾಚ್ ದ ಫುಲ್ ವ್ಲಾಗ್. ಓಕೆ, ಸೊ ನಮ್ಮ ದೊಡ್ಡಮ್ಮ ಬಂದಿದ್ದರು ನಮ್ಮ ಮಮ್ಮಿನ ನೋಡೋದಕ್ಕೆ. ಆ್ಯಂಡ್ ಅವ್ರ ಮನೆ ಗಾರ್ಡನ್ನಲ್ಲಿ ಬೆಳೆದಿರೋ ಅಂಥ ಥಿಂಗ್ಸ್ನ ತೊಗೊಂಬಂದಿದ್ರು. ಇದು ಬಂದು ಹಸಿಮೆಣ್ಸಿನ್ಕಾಯಿ ಒಂದೇ ಗಿಡದ್ದು ಅಂತ ಹೇಳ್ತಿದ್ರು. ಸೊ ಸುಮಾರಷ್ಟು ಗಿಡಗಳನ್ನ ಹಾಕಿದ್ದಾರೆ. ಆ್ಯಂಡ್ ಅದಾದಮೇಲೆ ಬದನೆಕಾಯಿ ತೊಗೊಂಬಂದಿದ್ರು. ಸೊ ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ ತುಂಬ ಏನೇನೋ ಹಾಕಿದ್ದಾರೆ ಅವ್ರ ಗಿಡಗಳು. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಇನ್ನೂ ಪೂರ್ತಿ ಫುಲ್ಲಾಗಿ ವ್ಲಾಗ್ ಮಾಡಿದ್ದೀನಿ. ಆಲ್ರೆಡಿ ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಒಂದ್ಸಲಿ. ಕಬ್ಬು, ಬನಾನಾ ಏನೇನೋ ಹಾಕಿದ್ದಾರೆ. ಆ್ಯಂಡ್ ಪ್ರತಿ ಸತಿ ಬಂದಾಗೂ ಏನೋ ಒಂದು ತೊಗೊಂಬಂದು ಕೊಡ್ತಾರೆ ನನ್ನ ದೊಡ್ಡಮ್ಮ. ಸೊ ಹೂ ತಂದಿದ್ರು, ನಾನು ಇದು ನೀರಲ್ಲಿ ಕುದಿಸ್ಕೊಂಡು ಕುಡಿಯೋದಕ್ಕೆ. ಆ್ಯಂಡ್ ನಮ್ಮಮ್ಮನ ಯಾಕೆ ನೋಡೋಕ್ಕೆ ಬಂದಿದ್ದು ಅಂದರೆ ನನ್ನ ವ್ಲಾಗ್ ಎಂಡಲ್ಲಿ ಹಾಕಿದ್ದೀನಿ. ನೀವು ನೋಡ್ಬೋದು ಎಂತಕ್ಕೆ ನೋಡೋಕ್ಕೆ ಬಂದಿದ್ರು ಅಂತ. ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಸೊ ನಾನು ವ್ಲಾಗ್ ಎಂಡಲ್ಲಿ ಹಾಕಿದ್ದೀನಿ ಯಾಕೆ ದೊಡ್ಡಮ್ಮ ಬಂದಿದ್ರು ಅಂತ. ಸೊ ನೀವು ಫುಲ್ ವ್ಲಾಗ್ನ ನೋಡಿ. ಆ್ಯಂಡ್ ಈ ಹೂವು ಹೆಸರು ಗೊತ್ತಿಲ್ಲ, ಬಟ್ ಅದು ನಾವು ಫೇಸ್ ಪ್ಯಾಕ್ ಆಗೋ ಹಾಕ್ಕೋಬೋದು. ಅಂದರೆ ಒಣಗಿಸಿ ಪೌಡರ್ ಮಾಡಿ ವಾಟ್ರಲ್ಲಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಥರನೂ ಹಾಕ್ಕೋಬೋದು, ಇಲ್ಲ ನೀರಲ್ಲಿ ಕುದಿಸ್ಕೊಂಡು ಕುಡಿದ್ರೂ ಇಟ್ ಈಸ್ ರಿಯಲಿ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬೋದು. ಆಮೇಲೆ ಸ್ವಲ್ಪ ಸೊಪ್ಪೆಲ್ಲ ತಂದಿದ್ರು. ಆ್ಯಂಡ್ ಇದು ಒಂದೇ ಒಂದು ಸೊಪ್ಪು ಬಂದುಬಿಟ್ಟಿದ್ದು ಪಾಲಕ್ ಸೊಪ್ಪು, ಬಟ್ ಆ ಸೊಪ್ಪು ಏನು ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಅವ್ರು ಹೇಳಿದ್ರು ಅದು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಅಂತ. ಆ್ಯಂಡ್ ಇನ್ನೂ ಒಂದು ಸೊಪ್ಪು ತಂದಿದ್ದು, ಅದು ಹೆಸರು ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ನುಗ್ಗೆ ಸೊಪ್ಪು ಅಂತ ಗೊತ್ತು. ಸೊ ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ರು. ಆ್ಯಂಡ್ ಇದರಲ್ಲಿ ಬ್ಲೂ ಕಲರ್ ಹೂವು ಇದೆಯಲ್ಲ, ಅದು ಶಂಖಪುಷ್ಪ ಹೂ. ಸೊ ಇಂಗ್ಲೀಷಲ್ಲಿ ಬಟರ್ಫ್ಲೈ ಪೀ ಫ್ಲವರ್ ಅಂತ ಕರೀತಾರೆ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ನೀರಲ್ಲಿ ಕುದಿಸ್ಕೊಂಡು ಕುಡಿದ್ರೆ ಫುಲ್ ಬ್ಲೂ ಕಲರ್ ಆಗಿಬಿಡುತ್ತೆ ವಾಟರ್. ಆ್ಯಂಡ್ ತಂದಿದ್ರು, ನುಗ್ಗೆ ಸೊಪ್ಪು ತಂದಿದ್ರು. ಆ್ಯಂಡ್ ಇನ್ನೊಂದು 2 ಥರ ಸೊಪ್ಪೆಲ್ಲ ತಂದಿದ್ರು, ಬಟ್ ಆ 2 ಸೊಪ್ಪಿನ ಹೆಸರು ಗೊತ್ತಿಲ್ಲ. ಆ್ಯಂಡ್ ಬದನೆಕಾಯಿ ತರೋದಕ್ಕೆ ಕಾಯ್ತಿದ್ರಿ, ಬಿಕಾಸ್ ನೈಟ್ ಇದೆ ಸಾಂಬಾರು ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ರಿ. ಬಿಕಾಸ್ ನನ್ನ ದೊಡ್ಡಮ್ಮ ಬರ್ತಾರೆ ಅಂತ ಫೋನ್ ಮಾಡಿ ಹೇಳಿದರು. ಆ್ಯಕ್ಚುಲಿ ಅವ್ರ ಮಮ್ಮಿನ ನೋಡೋದಕ್ಕೆ ಬಂದಿದ್ದರು. ಸೊ ಆಮೇಲೆ ತೆಂಗಿನಕಾಯಿ ಎಲ್ಲ ತೊಗೊಂಬಂದಿದ್ರು. ನಾವು ಯಾವಾಗಲೂ ನಮ್ಮ ದೊಡ್ಡಮ್ಮನೇ ತೆಂಗಿನಕಾಯಿ ತೊಗೊಬರೋದು, ಬಿಕಾಸ್ ಇಲ್ಲೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಅಷ್ಟು ಸ್ವೀಟ್ ಇರೋಲ್ಲ ಇಲ್ಲಿ ಸಿಗೋ ತೆಂಗಿನಕಾಯಿ ಅಂದರೆ ನಮ್ಮ ಬೆಂಗಳೂರಲ್ಲಿ ಸಿಗೋದು. ಸೊ ನಾವು ಯಾವಾಗಲೂ ಹೇಳ್ತೀವಿ ನನ್ನ ದೊಡ್ಡಮ್ಮಗೆ ಬಂದಾಗೆಲ್ಲ 1-2-3 ತೊಗೊಂಬಂದು ಕೊಡ್ತಾರೆ. ಇಲ್ಲಾಂದರೆ ನಮಗೇನಾದ್ರು ಜಾಸ್ತಿ ಬೇಕು ಅಂದರೆ ದುಡ್ಡು ಕೊಟ್ಟು ತೊಗೊಂಬಂದು ಕೊಡ್ತಾರೆ ಅಲ್ಲಿಂದ ತೆಂಗಿನಕಾಯಿ. ಆ್ಯಂಡ್ ನಮ್ಮ ಅಕ್ಕ ಮತ್ತು ಶಿರೀಕ್ಷಾ ವೀಡಿಯೋ ಕಾಲ್ ಮಾಡಿದ್ರು, ಬಿಕಾಸ್ ನಮ್ಮ ದೊಡ್ಡಮ್ಮ ಬಂದವರೇ ನೋಡು ಅಂತ ತೋರಿಸ್ತಾ ಇದ್ರಿ. ಸೊ ಅವಳಿಗೂ ಇಷ್ಟ, ಅಂದರೆ ಕನಕಪುರ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಸೊ ನಮ್ಮ ದೊಡ್ಡಮ್ಮ ಅಂದ್ರೂ ಇಷ್ಟ. ಆ್ಯಂಡ್ ಯಾವಾಗೂ ಕೇಳ್ತಾ ಇರ್ತಾಳೆ, ನಮ್ಮ ದೊಡ್ಡಮ್ಮಗೂ ಎಲ್ಲ ಫೋನ್ ಮಾಡ್ತಿರ್ತಾಳೆ, ಅದು ಹೇಳ್ತೀನಿ ಫೋನ್ ಮಾಡಿ, ಇದು ಹೇಳ್ತೀನಿ ಫೋನ್ ಮಾಡು ಅಂತ ಎಲ್ಲ. ಸೊ ಅದಕ್ಕೋಸ್ಕರನೇ ನಾವು ವೀಡಿಯೋ ಕಾಲ್ ಮಾಡಿ ತೋರಿಸ್ತಾಯಿದ್ರಿ. ಅದಾದಮೇಲೆ ನಾನು ಹೊರಗಡೆ ಹೋಗಿದ್ದೆ, ಬಿಕಾಸ್ ನಂಗೆ ಒಂದು ಸ್ವಲ್ಪ ಸ್ವೀಟ್ಸ್ ತಿನ್ನಬೇಕು, ಒಂದು ಕ್ರೇವಿಂಗ್ಸ್ ಆಗ್ತಿತ್ತು ಅಂತ. ಸೊ ಹೋಗಿ ಡೋನಟ್ ತೊಗೊಂಬಂದೆ. ಡೋನಟ್ ತೊಗೊಂಬಂದು ತಿಂದು ನಮ್ಮ ಮಮ್ಮಿ ಸಾಂಬಾರಿಗೆ ರೆಡಿ ಮಾಡ್ತಿದ್ರು. ಆ್ಯಂಡ್ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮ ದೊಡ್ಡಮ್ಮನೇ ಬೇಕು ಅಂತ ಹೇಳಿ ಕಾಲ್ಗೆಜ್ಜೆನ ಮಾಡಿಸ್ಕೊಂಬಂದಿದ್ರು, ಬಟ್ ನಾನು ಯಾವತ್ತೂ ಹಾಕ್ಕೊಂಡಿಲ್ಲ. ಆ್ಯಂಡ್ ನನಗೆ
ಅಭ್ಯಾಸವೂ ಇಲ್ಲ ಹಾಕ್ಕೊಂಡು, ನಂಗೆ ಇಷ್ಟವೂ ಇಲ್ಲ ಕಾಲು ಗೆಜ್ಜೆ ಎಲ್ಲ ಹಾಕ್ಕೊಳ್ಳೋದಕ್ಕೆ. ಇನ್ಫ್ಯಾಕ್ಟ್ ನನ್ನ ಕಾಲಿಗೆ ಏನೂ ಹಾಕ್ಕೊಳ್ಳಲ್ಲ. ದಾರ ಆಗಿರ್ಬೋದು ಅಥವಾ ಈಗ ಬೆಳ್ಳಿಯಲ್ಲಿ ಬಂದಿದೆಯಲ್ಲ ದೃಷ್ಟಿ ದಾರ ಬ್ಲ್ಯಾಕ್ ಕಲರಿಂದು, ಅದೆಲ್ಲ ತೊಗೊಂಡು ಇದ್ದೆ ನಾನು. ನಮ್ಮ ಅಕ್ಕಗೆ ಒಂದು ನಮಗೊಂದು ಕೂಡ ತೊಗೊಂಡಿದ್ರಿ. ಬಟ್ ನನಗೇನೋ ಕಾಲಿಗೆ ಏನು ಹಾಕ್ಕೊಳ್ಳೋಕ್ಕೂ ನಂಗೆ ಅಷ್ಟು ಕಷ್ಟ, ನಂಗೆ ಇಷ್ಟನೇ ಆಗಲ್ಲ. ಅದಕ್ಕೋಸ್ಕರನೇ ನಾನು ಏನೋ ಹಾಕ್ಕೊಳ್ಳಲ್ಲ. ನಮ್ಮ ದೊಡ್ಡಮ್ಮ ಅಂತಿದ್ರು ಗೃಹ ಪ್ರವೇಶಕ್ಕಾದರೂ ಹಾಕೋ ಅಂತ. ಬಟ್ ಐ ಸೀರಿಯಸ್ಲಿ ಡೋಂಟ್ ಲೈಕ್ ಇಟ್ ಅಂತಲೇ ಹೇಳ್ಬೋದು. ಬಟ್ ನಮ್ಮ ದೊಡ್ಡಮ್ಮ ಬೇಕು ಅಂತ ಅವ್ರ ಡಿಸೈನ್ನ ತೋರಿಸಿ ಒಳ್ಳೆ ಬೆಳ್ಳಿಯಲ್ಲಿ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಅವ್ರಿಗೆ ಇಷ್ಟ ಆಗುತ್ತೆ ಕಾಲು ಗೆಜ್ಜೆ ಎಲ್ಲ. ಆಮೇಲೆ ನಮ್ಮಮ್ಮಗೂ ಹಾಕು ಅಂತ ಕೊಟ್ಟಿದ್ದರು. ಮೇ ಬಿ ನಮ್ಮಮ್ಮಗೂ ಇಷ್ಟ ಆಗಲ್ಲ ಅನಿಸುತ್ತೆ. ಸೊ ನೈಟ್ ಹಾಕ್ಕೊಂಡು ಬೆಳಗ್ಗೆ ಎದ್ದು ಬಂದು ವಾಪಸ್ ಬಿಚ್ಚಿಬಿಟ್ಟು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ದೊಡ್ಡಮ್ಮ ಬಂದು ಗೃಹ ಪ್ರವೇಶಕ್ಕೆ ಏನು ಸೆಟ್ ಹಾಕ್ಕೋಬೇಕು ಅಂತೆಲ್ಲ ನೋಡಿ ಎತ್ತಿಟ್ಕೋತಾಯಿದ್ರು. ಆಮೇಲೆ ನಮ್ಮ ಮಮ್ಮಿನೂ ಹಾಕ್ಕೊಂಡ್ರು, ಚೆನ್ನಾಗೇ ಕಾಣ್ತಿತ್ತು. ಬಟ್ ಐ ಡೋಂಟ್ ನೋ ನಮ್ಮಮ್ಮಗೆ ಏನು ಅನ್ನಿಸ್ತು ಅಂತ ಎತ್ತಿ ವಾಪಸ್ ನಮ್ಮ ದೊಡ್ಡಮ್ಮಗೆ ಹಾಕ್ಬಿಟ್ಟಿದ್ದಾರೆ. ನಮ್ಮ ದೊಡ್ಡಮ್ಮ ಹೇಳಿದ್ರು ಕೂಡ ಅದು ಹೊಸದು ಹಾಕ್ಕೋ, ನಾನು ಬೇರೆದು ಹಾಕ್ಕೊಬರ್ತೀನಿ ಫಂಕ್ಷನ್ಗೆ, ಆಮೇಲೆ ನಂಗೆ ಕೊಟ್ಬಿಡಿವಂತೆ ಅಂತ. ಬಟ್ ನಮ್ಮ ಮಮ್ಮಿಗೆ ಬೇಡ ಅಂಥೇಳಿ ತಿರ್ಗಾ ವಾಪಸ್ ಕೊಟ್ಬಿಟ್ಟವ್ರೆ. ಆಮೇಲೆ ನಮ್ಮ ದೊಡ್ಡಮ್ಮದು ಕಾಲುಂಗ್ರನೂ ಚೆನ್ನಾಗಿತ್ತು ಅಂತ ನೋಡ್ತಿದ್ರೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಅದು ಬಟರ್ಫ್ಲೈ ಪೀ ಫ್ಲವರ್ದು ಟೀ ಅಂತ. ಸೊ ಅದನ್ನು ನೀರಲ್ಲಿ ಹಾಕಿ ಕುದಿಸ್ಕೊಂಡು ಹನಿ ಹಾಕ್ಕೊಂಡು ಕುಡಿತಾಯಿದ್ದೀನಿ. ಇದಕ್ಕೆ ಲೆಮನ್ ಹಾಕ್ಕೊಬಿಟ್ರೆ ಪರ್ಪ್ಲಿಶ್ ಆಗಿಬಿಡತ್ತೆ. ಬಟ್ ಐ ವಾಂಟೆಡ್ ಬ್ಲೂ, ಇಟ್ ಲುಕ್ಸ್ ವೆರಿ ನೈಸ್ ಅಂತ ಅದನ್ನು ಕುಡಿದು ಅದಾದಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಪಿಂಪಲ್ ಕ್ರೀಮ್ನ ಹಚ್ಕೊಂಡು ಸೊ ಅವತ್ತಿನ ಡೇನ ಎಂಡ್ ಮಾಡಿದೆ. ಆ್ಯಂಡ್ ಎಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಎಂಡ್ವರೆಗೂ ನೋಡಿ ಫಾರ್ ದ ರೀಸನ್ ವೈ ನಮ್ಮ ದೊಡ್ಡಮ್ಮ ಬಂದಿದ್ದರು ಅಂತ. ಸೊ ಎಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಅಂದರೆ ಏನಾಯಿತು ಅಂದರೆ ಅದೇ ನಾ ವ್ಲಾಗಲ್ಲಿ ಹೇಳಿರೋ ಥರ ಮಮ್ಮಿ ಬಂದು ಫ್ಯಾನ್ಗೆ ಬಿದ್ದುಬಿಟ್ಟು ಈ ಕಡೆನೇ ಹಿಂಗೆ ಮುಖ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಬಿದ್ದುಬಿಟ್ಟು ಫುಲ್ ಊದ್ಕೊಂಡು ಇಲ್ಲೆಲ್ಲ ಫುಲ್ ಬ್ಲಡ್ ಕಟ್ಬಿಟ್ಟಿದೆ. ಆ್ಯಂಡ್ ಅವ್ರಿಗೆ ತುಂಬ ಪೇನ್ ಕೂಡ ಆಗ್ತಿದೆ ಅಂತೆ. ಸೊ ಮೊನ್ನೆ ಹಾಸ್ಪಿಟಲ್ಗೆ ಹೋಗಿದ್ವಿ. ಸೊ ಇವತ್ತು ಇನ್ನೊಂದ್ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು. ಬಿಕಾಸ್ ಫಂಕ್ಷನ್ ಬರ್ತಿದೆಯಲ್ಲ, ಊದ್ಕೊಂಡಿದ್ರೆ ಏನಾಯಿತು ಅಂತ ಕೇಳ್ತಿರ್ತಾರೆ ಅಂತ, ಅದಕ್ಕೋಸ್ಕರನೇ. ಸೊ ಎಸ್, ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಆ್ಯಂಡ್ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಪ್ಲೀಸ್ ವಾಚ್ ಮೈ ಫುಲ್ ವ್ಲಾಗ್. ಆ್ಯಂಡ್ ಹೊಸ ವ್ಯೂವರ್ಸ್ ಯಾರ್ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ನ ಫಸ್ಟ್ ಟೈಮ್, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವ್ಲಾಗ್ಸ್ನು ಫುಲ್ಲಾಗಿ ನೋಡಿ. ಆ್ಯಂಡ್ ಎಸ್, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸಿ ಯು ಆಲ್ ಇನ್ ದ ಟುಮಾರೋಸ್ ವ್ಲಾಗ್. ಬೈ.